ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ಈ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂಡ್ ಮಾರ್ಕೆಟ್ ಸಬ್ಜೆಕ್ಟ್ ಅಲ್ಲಿ ಡಿಫರೆನ್ಸಸ್ ಬಿಟ್ವೀನ್ ಪ್ರೈಮರಿ ಅಂಡ್ ಸೆಕೆಂಡರಿ ಮಾರ್ಕೆಟ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದು ಪ್ರೈಮರಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದು ಸೆಕೆಂಡರಿ. ಪ್ರೈಮ್ ಅಂತಂದ್ರೆ ಮೊದಲನೇದಾಗಿ ಫಸ್ಟ್ ಟೈಮ್. ಸೊ ಸೆಕೆಂಡರಿ ಅಂತಂದ್ರೆ ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು. ಸೊ the primary market is a type of market that deals with the new issue of stock and securities. ಇಲ್ಲಿ ನೋಡಿ, ನ್ಯೂ ಇಶ್ಯೂಸ್ ಅಂತಂದ್ರೆ ನ್ಯೂ ಇಶ್ಯೂಸ್ ಅಂದ್ರೆ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸೊ ಆಲ್ರೆಡಿ ಇಶ್ಯೂಡ್ ಅಂತಂದ್ರೆ ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು. ದ ಸೆಕೆಂಡರಿ ಮಾರ್ಕೆಟ್ ಇಸ್ ಎ ಟೈಪ್ ಆಫ್ ಮಾರ್ಕೆಟ್ ದಟ್ ಡೀಲ್ಸ್ ವಿತ್ ದ ಸ್ಟಾಕ್ ಅಂಡ್ ಸೆಕ್ಯೂರಿಟೀಸ್ ಆಲ್ರೆಡಿ ಇಶ್ಯೂಡ್ ಅಂತ ಹೇಳ್ಬೋದು. ಸೊ ಪ್ರೈಮರಿ ಅಂತಾರೆ ನ್ಯೂ ಇಶ್ಯೂ, ಸೆಕೆಂಡರಿ ಅಂತಂದ್ರೆ ಆಲ್ರೆಡಿ ಇಶ್ಯೂಡ್. ಇಟ್ ಕ್ಯಾನ್ ರೈಸ್ ಕ್ಯಾಪಿಟಲ್ ಅಟ್ ರಿಲೇಟಿವ್ಲಿ ಲೋ ಕಾಸ್ಟ್ ಅಂತ ಹೇಳಿದ್ದಾರೆ. ಅಂದ್ರೆ ಕ್ಯಾಪಿಟಲ್ ನ ರೈಸ್ ಮಾಡ್ಲಿಕ್ಕೆ ಕಡಿಮೆ ಖರ್ಚಾಗುತ್ತೆ. ಸೊ ಇಲ್ಲಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಕ್ಯಾಪಿಟಲ್ ನ ರೈಸ್ ಮಾಡ್ಲಿಕ್ಕೆ ಹೈ ಕಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಪ್ಲೇಯರ್ಸ್ ಯಾರ್ಯಾರು ಪ್ಲೇಯರ್ಸ್ ಅಂತಾನೆ ಅಂಡರ್ ರೈಟರ್ಸ್, ರಿಜಿಸ್ಟ್ರಾರ್, ಟ್ರಾನ್ಸ್ಫರ್ ಏಜೆಂಟ್, ರೆಗ್ಯುಲೇಟರಿ ಅಥಾರಿಟೀಸ್ ಎಲ್ಲ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಬರ್ತಾರೆ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಎಕ್ಸ್ಚೇಂಜಸ್, ಸ್ಟಾಕ್ ಬ್ರೋಕರ್ಸ್, ಇನ್ವೆಸ್ಟರ್ಸ್ ಮತ್ತೆ ಡೆಪಾಸಿಟರ್ಸ್ ಎಲ್ಲ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬರ್ತಾರೆ. ಇವ್ರನ್ನೆಲ್ಲ ಪ್ಲೇಯರ್ಸ್ ಅಂತ ಬೈಫೋಕೇಟ್ ಮಾಡಬಹುದು. ಸೊ ಇದಾದ್ಮೇಲೆ ಲಿಮಿಟೆಡ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ ಇರ್ತಾರೆ ಯಾವ್ದ್ರಲ್ಲಿ, ಪ್ರೈಮರಿ ಮಾರ್ಕೆಟ್ ಅಲ್ಲಿ. ಇಲ್ಲಿ ಅನ್ಲಿಮಿಟೆಡ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ ಇರ್ತಾರೆ. ಅಂದ್ರೆ ಇದ್ರ ಆಪೋಸಿಟ್ ಒನ್. ಇಲ್ಲಿ ಲಿಮಿಟೆಡ್ ಇತ್ತು, ಅಫ್ಕೋರ್ಸ್ ಅದರಲ್ಲಿ ಅನ್ಲಿಮಿಟೆಡ್ ಇರುತ್ತೆ. ರೇಸ್ ಕ್ಯಾಪಿಟಲ್ ಫಾರ್ ದ ಕಂಪನಿ. ಇವ್ರು ಏನಕ್ಕೆ ಕ್ಯಾಪಿಟಲ್ ನ ರೇಸ್ ಮಾಡ್ತಾರೆ ಅಂದ್ರೆ ಕಂಪನಿಗೋಸ್ಕರ. ಇವರು ಸೆಕೆಂಡರಿ ಮಾರ್ಕೆಟ್ ಅವರು ಟ್ರೇಡ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಎಕ್ಸಾಂಪಲ್ಸ್ ಆರ್ IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್, ರೈಟ್ ಇಶ್ಯೂಸ್ ಎಲ್ಲ ಎಕ್ಸಾಂಪಲ್ಸ್ ಫಾರ್ ಪ್ರೈಮರಿ ಮಾರ್ಕೆಟ್. ಇಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಕ್ಸಾಂಪಲ್. ಸೊ ಅದಾದ್ಮೇಲೆ ಕಂಪನಿ ಇಶ್ಯೂ ನ್ಯೂ ಸೆಕ್ಯೂರಿಟೀಸ್. ಇಲ್ಲಿ ಇದು ರಿಪೀಟ್ ಆಗಿದೆ ಬಟ್ ತೊಂದರೆ ಇಲ್ಲ, ಬರಿಬಹುದು. ಕಂಪನಿ ಇಶ್ಯೂ ನ್ಯೂ ಸೆಕ್ಯೂರಿಟೀಸ್, ಇನ್ವೆಸ್ಟರ್ಸ್ ಟ್ರೇಡ್ ಅಮಾಂಗ್ ದೆಮ್ಸೆಲ್ಫ್. ಇದು ರಿಪೀಟೆಡ್ ಪಾಯಿಂಟ್ ಅಲ್ಲ, ಸೆಂಟೆನ್ಸ್ ಬೇರೆ ಆಗಿದೆ. ಇದು ಫಸ್ಟ್ ಟೈಮ್ ಸೆಕ್ಯೂರಿಟೀಸ್ ನ ಇಶ್ಯೂ ಮಾಡ್ತಾರೆ ಕಂಪನಿ. ಇದು ಆಲ್ರೆಡಿ ಇರೋದ್ರಲ್ಲಿ ಟ್ರೇಡ್ ಮಾಡುವಂತದನ್ನ ಸೆಕೆಂಡರಿ ಅಂತ ಕರೀತಾರೆ. ಸೊ ಇಷ್ಟು ಕೂಡ ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಅಂಡ್ ಸೆಕೆಂಡರಿ ಮಾರ್ಕೆಟ್ ನ ನೀವು ಬರಿಬಹುದು. ಯಾವ್ದು ಅಂತಂದ್ರೆ ಐ ರಿಪೀಟ್ ಒನ್ ಸೆಕೆಂಡ್. ಪ್ರೈಮರಿ ಅಂತಾರೆ ನ್ಯೂ ಇಶ್ಯೂ, ಇಲ್ಲ ಹೈಲೈಟ್ ಮಾಡಿದೀನಿ ನೋಡಿ. ಸೆಕೆಂಡರಿ ಅಂದ್ರೆ ಆಲ್ರೆಡಿ ಇಶ್ಯೂಡ್. ಸೊ ಕ್ಯಾಪಿಟಲ್ ನ ರೈಸ್ ಮಾಡ್ಲಿಕ್ಕೆ ಲೆಸ್ ಕಾಸ್ಟ್ ಆಗುತ್ತೆ, ಇಲ್ಲಿ ಹೈ ಕಾಸ್ಟ್ ಆಗುತ್ತೆ. ಪ್ಲೇಯರ್ಸ್ ಬಂದು ರೆಗ್ಯುಲೇಟರಿ ಅಥಾರಿಟೀಸ್, ಅಂಡರ್ ರೈಟರ್, ರಿಜಿಸ್ಟ್ರಾರ್ ಅಂಡ್ ಟ್ರಾನ್ಸ್ಫರ್ ಏಜೆಂಟ್. ಇಲ್ಲಿ ಪ್ಲೇಯರ್ಸ್ ಬಂದು ಸ್ಟಾಕ್ ಎಕ್ಸ್ಚೇಂಜ್, ಸ್ಟಾಕ್ ಬ್ರೋಕರ್ಸ್, ಇನ್ವೆಸ್ಟರ್ಸ್, ಡೆಪಾಸಿಟರ್ಸ್. ಇನ್ವೆಸ್ಟರ್ಸ್, ಡೆಪಾಸಿಟರ್ಸ್. ಇಲ್ಲಿ ಲಿಮಿಟೆಡ್ ಗ್ರೂಪ್ಸ್ ಇರ್ತಾರೆ, ಇಲ್ಲ ಅನ್ಲಿಮಿಟೆಡ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ ಇರ್ತಾರೆ. ರೈಸ್ ಕ್ಯಾಪಿಟಲ್ ಫಾರ್ ಕಂಪನಿಗೋಸ್ಕರ ಬಂಡವಾಳನ ರೈಸ್ ಮಾಡ್ತಾರೆ. ಇವರು ಟ್ರೇಡ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್. ಎಕ್ಸಾಂಪಲ್ಸ್ ಬಂದು IPO ಮತ್ತೆ ರೈಟ್ ಇಶ್ಯೂಸ್. ಇಲ್ಲಿ ಎಕ್ಸಾಂಪಲ್ ಬಂದು NSE ಮತ್ತೆ BSE ಇರ್ತಾರೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು. ಕಂಪನಿ ಇಶ್ಯೂ ನ್ಯೂ ಸೆಕ್ಯೂರಿಟೀಸ್, ಹೊಸದಾಗಿ ಸೆಕ್ಯೂರಿಟೀಸ್ ನ ಇಶ್ಯೂ ಮಾಡ್ತಾರೆ. ಇಲ್ಲಿ ಇನ್ವೆಸ್ಟರ್ಸ್ ಟ್ರೇಡ್ ಅಮಾಂಗ್ ದೆಮ್ಸೆಲ್ಫ್ ಅಂದ್ರೆ ಇಶ್ಯೂ ಆಗಿರೋದ್ರಲ್ಲೇ ತಿರ್ಗಾ ಟ್ರೇಡ್ ಮಾಡೋದನ್ನ ಸೆಕೆಂಡರಿ ಮಾರ್ಕೆಟ್, ಸೆಕೆಂಡ್ ಟೈಮ್, ಸೆಕೆಂಡ್ ಹ್ಯಾಂಡಲ್ ಅಂತಾನು ಕೂಡ ಹೇಳ್ಬೋದು. ಸೊ ಇಷ್ಟು ಕೂಡ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಮತ್ತೆ ಸೆಕೆಂಡರಿ ಮಾರ್ಕೆಟ್ ಬರಿಬಹುದು ಸ್ಟೂಡೆಂಟ್ಸ್. ನಿಮ್ಗೆ ಕ್ವೆಶನ್ ಪೇಪರ್ ಅಲ್ಲೂ ಕೂಡ ಇದನ್ನ ಕೇಳಿದ್ದಾರೆ. ಸೊ ಇನ್ನ ಮೋರ್ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.